ಇತ್ತೀಚೆಗೆ ಭಾರತದಲ್ಲಿ ನಡೆದ ಖೋ ವಿಶ್ವಕಪ್ನಲ್ಲಿ ಭಾರತವು ಯಾವ ದೇಶದ ವಿರುದ್ಧ ಜಯವನ್ನು ಸಾಧಿಸಿತು? ಆಪ್ಷನ್ 1 ಪಾಕಿಸ್ತಾನ, ಆಪ್ಷನ್ 2 ನೇಪಾಳ, ಆಪ್ಷನ್ 3 ಶ್ರೀಲಂಕಾ, ಆಪ್ಷನ್ 4 ಚೀನಾ. ಸರಿಯಾದ ಉತ್ತರ ನೇಪಾಳ ಸ್ನೇಹಿತರೆ. ಇಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಮಹಿಳೆಯರು ಮತ್ತು ಪುರುಷರು ಒಂದೇ ಸಲ ನೇಪಾಳದ ವಿರುದ್ಧನೇ ಈ ಗೆಲುವನ್ನು ಸಾಧಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಮೊದಲ ಬಾರಿಗೆ ಯಾವ ನಗರದ ಮೆಟ್ರೋದಲ್ಲಿ ಹೃದಯವನ್ನು 13 ನಿಮಿಷದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಸಾಗಿಸಲಾಯಿತು? ಸಿಕಂದರಾಬಾದ್, ಬೆಂಗಳೂರು, ಹೈದರಾಬಾದ್, ಚೆನ್ನೈ. ಸರಿಯಾದ ಉತ್ತರ ಹೈದರಾಬಾದ್. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯವನ್ನು ಸಾಗಿಸಿ ಹೈದರಾಬಾದಿನ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕನ್ನಡಿಗರು ಕೂಡ, ಅದರಲ್ಲಿ ಧಾರವಾಡ ಮೂಲದ ವೈದ್ಯರೊಬ್ಬರು ಇದರಲ್ಲಿ ಇರ್ತಾರೆ ಸ್ನೇಹಿತರೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಇದು ನಡೆದಿರ್ತಕ್ಕಂಥದ್ದು. ಇದು ಕಾಮಿನೇನಿ ಆಸ್ಪತ್ರೆಯಿಂದ ಗ್ಲೇನ್ ಗೇಲ್ಸ್ ಆಸ್ಪತ್ರೆಗೆ ಹೃದಯವನ್ನು ಸಾಗಿಸ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸಕ್ಷಮ ಎಂಬ ಹೆಸರಿನ ಸಂಸ್ಥೆಯು ವಿಶೇಷ ಚೇತನವುಳ್ಳ ಜನರ ಸಬಲೀಕರಣ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಮೀಸಲಾಗಿರುವ ರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಇದನ್ನು 2008ರಲ್ಲಿ ಯಾವ ನಗರದಲ್ಲಿ ಇದನ್ನು ಸ್ಥಾಪಿಸಲಾಯಿತು? ಆಪ್ಷನ್ 1 ಪುಣೆ, ಆಪ್ಷನ್ 2 ನಾಗಪುರ, ಆಪ್ಷನ್ 3 ಬಾಂಬೆ, ಆಪ್ಷನ್ 4 ಸೋಲಾಪುರ. ಸರಿಯಾದ ಉತ್ತರ ನಾಗಪುರ ಸ್ನೇಹಿತರೆ. ಇದು ವಿಕಲಾಂಗರಿಗೋಸ್ಕರನೇ ಮಾಡಿರುವಂಥದ್ದು ಸ್ನೇಹಿತರೆ. ವಿಶೇಷ ಚೇತನವುಳ್ಳ ಜನರ ಸಬಲೀಕರಣ ಮಾಡೋದಕ್ಕೋಸ್ಕರ ನಾಗ್ಪುರದಲ್ಲಿ ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರು ಯಾರು? ಶ್ಯಾಮ್ ಭಟ್, ರಘುರಾಮ್ ಹೆಗಡೆ, ರಘುರಾಮ್ ಭಟ್, ರಾಜಾರಾಮ್ ಭಟ್. ಸರಿಯಾದ ಉತ್ತರ ರಘುರಾಮ್ ಭಟ್. ಇವರು ಇತ್ತೀಚೆಗೆ ಮ್ಯಾನೇಜರ್ ಆಗಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಬುಡಕಟ್ಟು ಸಮುದಾಯದ ಜನರನ್ನು ಮುಖ್ಯವಾಹಿನಿಗೆ ತಂದು ಅವರನ್ನು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆದಿವಾಸಿ ಜಾತಿ ನ್ಯಾಯ ಅಭಿಯಾನ್ ಅಂದರೆ PM ಜನ್ಮನ್ ಯೋಜನೆಯಡಿ ಮಂಡ್ಯ ಜಿಲ್ಲೆಯ ಯಾವ ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ? ಅಂದರೆ ಆದಿವಾಸಿ ಜಾತಿ ನ್ಯಾಯ ಅಭಿಯಾನ ಅಂತ. ಆದರೆ ಇನ್ನೊಂದು ಹೆಸರೇ ಪ್ರಧಾನ ಮಂತ್ರಿ ಜನ್ಮನ್ ಯೋಜನೆ. ಇದು ಸರಿಯಾದ ಉತ್ತರ ರಾಮೇನಹಳ್ಳಿ, ಸೋಮನಹಳ್ಳಿ, ಪೂವನಹಳ್ಳಿ, ಬಿಲ್ವಾರದಹಳ್ಳಿ. ಸರಿಯಾದ ಉತ್ತರ ಪೂವನಹಳ್ಳಿ ಸ್ನೇಹಿತರೆ. ಇದು ಆದಿವಾಸಿ ಬುಡಕಟ್ಟು ಜನಾಂಗರಿಗೆ ಒಂದು ಇರ್ತಕ್ಕಂಥ ಒಂದು ಯೋಜನೆ ಸ್ನೇಹಿತರೆ. ಸುಮಾರು 29,000 ಕೋಟಿ ಬೃಹತ್ ಯೋಜನೆಯ ಒಂದು ಮೂಲಕ ದೇಶದ 63,000 ಹಳ್ಳಿಗಳನ್ನು ಒಂದು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಜಾರಿಗೆ ತಂದಿದೆ ಸ್ನೇಹಿತರೆ ಇದನ್ನು. ಮುಂದಿನ ಪ್ರಶ್ನೆ, ಅಮೇರಿಕಾದ 47ನೇ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ರವರು ಯಾವ ಪಕ್ಷಕ್ಕೆ ಸೇರಿದರಾಗಿದ್ದಾರೆ? ಆಪ್ಷನ್ 1 ರಿಪಬ್ಲಿಕ್ ಪಾರ್ಟಿ, ಡೆಮೊಕ್ರೆಟಿಕ್ ಪಾರ್ಟಿ, ಲೇಬರ್ ಪಾರ್ಟಿ, ಸಮಾಜವಾದಿ ಪಾರ್ಟಿ. ಸರಿಯಾದ ಉತ್ತರ ರಿಪಬ್ಲಿಕನ್ ಪಾರ್ಟಿ. ಮುಂದಿನ ಪ್ರಶ್ನೆ, ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 2 ವರ್ಷಗಳಿಗೊಮ್ಮೆ, 3 ವರ್ಷಗಳಿಗೊಮ್ಮೆ, 4 ವರ್ಷಗಳಿಗೊಮ್ಮೆ, 5 ವರ್ಷಗಳಿಗೊಮ್ಮೆ. ಸರಿಯಾದ ಉತ್ತರ 3 ವರ್ಷಗಳಿಗೊಮ್ಮೆ. ಮುಂದಿನ ಪ್ರಶ್ನೆ, ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳವು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1969, 1979, 1989, 1999. ಸರಿಯಾದ ಉತ್ತರ 1989. ಇದೇ ಫೆಬ್ರವರಿ 10ರಿಂದ 12ರವರೆಗೆ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಿದೆ ಸ್ನೇಹಿತರೆ.
1989ರಲ್ಲಿ ಫಸ್ಟ್ ಟೈಮು ಇದನ್ನು ಪ್ರಾರಂಭ ಮಾಡ್ತಾರೆ. ಇದು ಮೈಸೂರಿನಲ್ಲಿ ಇರ್ತಕ್ಕಂಥ ಟಿ ನರಸೀಪುರ, ಇಲ್ಲಿ 3 ನದಿಗಳು ಸಂಗಮ ಆಗುವಂಥ ಸ್ಥಳ ಸ್ನೇಹಿತರೆ.